ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಡ್ಯದಲ್ಲಿ ಅಂಬರೀಷ್ಗೆ ಕಾಡ್ತಾ ಇದೆಯಾ ಸೋಲಿನ ಭೀತಿ ಅನ್ನೋ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸಿದೆ. ಯಾಕಂದ್ರೆ ಟಿಕೆಟ್ ಘೋಷಣೆಯಾಗಿದ್ರು ಬಿ ಫಾರಂ ಪಡೆದುಕೊಂಡಿಲ್ಲ ಅಂಬಿ. ಕ್ಷೇತ್ರಕ್ಕೆ ಹೋಗಿಲ್ಲ, ಜನರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂಬರೀಷ್. ನನಗೆ ಜನ ಮತ ಹಾಕ್ತಾರಾ ಅಂತ ಬೆಂಬಲಿಗರನ್ನ ಕೇಳಿದ್ದಾರಂತೆ ಅಂಬರೀಷ್. ಬೆಂಗಳೂರಿನ ನಿವಾಸದಲ್ಲಿ ಕಳೆದ ರಾತ್ರಿ ಆಪ್ತರ ಜೊತೆ ಅಂಬರೀಷ್ ಸಭೆಯನ್ನ ನಡೆಸಿದ್ದಾರೆ. ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂಬಿ ಆಪ್ತ ಅಮರಾವತಿ ಚಂದ್ರಶೇಖರ್ಗೆ ಬಿ ಫಾರಂ ಹಸ್ತಾಂತರ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಆಪ್ತನನ್ನ ಚುನಾವಣೆಗೆ ನಿಲ್ಲಿಸುವ ಬಗ್ಗೆ ರಾತ್ರಿ ಮಾತುಕತೆಯನ್ನ ನಡೆಸಿದ್ದಾರೆ ಮಂಡ್ಯದ ಗಂಡು ಅಂಬರೀಷ್. ಬೆಂಗಳೂರಿನ ಅಂಬರೀಷ್ ನಿವಾಸದಲ್ಲಿ ಒಂದು ಮಾತುಕತೆ ನಡೆದಿದೆ. ಮಂಡ್ಯದಿಂದ ಕಣಕ್ಕಿಳಿತಾರ ಅಂಬಿ ಆಪ್ತ ಅಮರಾವತಿ ಚಂದ್ರಶೇಖರ್, ಈ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸಿದೆ. ಟಿಕೆಟ್ ಘೋಷಣೆಯಾಗಿ ವಾರ ಕಳೆದಿದೆ, ಆದ್ರೂ ಸಹ ಕ್ಷೇತ್ರದತ್ತ ತಿರುಗಿ ನೋಡಿಲ್ಲ ಅಂಬರೀಷ್. ಅಲ್ಲಿ ಪ್ರಚಾರವನ್ನು ಸಹ ಮಾಡ್ತಾ ಇಲ್ಲ. ಟಿಕೆಟ್ ಪಡೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವರು ಕೆಲಸಗಳನ್ನ ಮಾಡಿಲ್ಲ, ಅದಕ್ಕೆ ಉತ್ಸಾಹವನ್ನ ತೋರಿಲ್ಲ, ಇಂಟ್ರೆಸ್ಟ್ ಅನ್ನ ತೋರಿಸಿರ್ಲಿಲ್ಲ ಅಂಬಿ. ಅದಾದ ಬಳಿಕ ಅವರಿಗೆ ಟಿಕೆಟ್ ಸಿಕ್ತು. ಆದ್ರೆ ಈಗ ಬಿ ಫಾರಂ ಪಡೆದುಕೊಳ್ಳುವಂತ ಸಂದರ್ಭದಲ್ಲೂ ಸಹ ಉತ್ಸಾಹ ಕಂಡು ಬರ್ತಾ ಇಲ್ಲ. ಇನ್ನು ಅಟ್ಲೀಸ್ಟ್ ಪ್ರಚಾರಕ್ಕಾದ್ರೂ ಹೋಗ್ತಾ ಇದ್ದಾರೆ ಅಂಬರೀಷ್. ಪ್ರಚಾರದಲ್ಲಿ ತಲ್ಲೀನರಾಗಿದ್ದಾರಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಅಂಬರೀಷ್ ಇದೀಗ ಮಂಡ್ಯದತ್ತ ತಿರುಗಿಯೇ ನೋಡಿಲ್ಲ. ಈತನ್ಮಧ್ಯೆ ಇದೀಗ ಬೆಂಗಳೂರಿನಲ್ಲಿ ಅವರು ವಾಸ್ತವ್ಯ ಹೂಡಿದ್ದಾರೆ. ಬೆಂಗಳೂರಿನಲ್ಲಿ ಆಪ್ತರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಅನ್ನೋದೊಂದು ಇನ್ಫಾರ್ಮೇಶನ್ ಸಹ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಮೋಹನ್ ರಾಜು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್ ರಾಜು, ಅಂಬರೀಷ್ ಟಿಕೆಟ್ ಪಡೆಯುವಂತ ಸಂದರ್ಭದಲ್ಲಿ ಇಂಟ್ರೆಸ್ಟ್ ಇಲ್ಲ, ಜೊತೆಗೆ ಬಿ ಫಾರಂ ತೆಗೆದುಕೊಳ್ಳೋದಕ್ಕೂ ಉತ್ಸಾಹ ಇಲ್ಲ. ಇನ್ನು ಅಟ್ಲೀಸ್ಟ್ ಕ್ಷೇತ್ರದ ಕಡೆ ಬರ್ತಾರ ಅಂತ ನೋಡಿದ್ರೆ ಅದೂ ಇಲ್ಲ, ಕ್ಷೇತ್ರದ ಕಡೆ ತಿರುಗಿಯೇ ನೋಡ್ತಾ ಇಲ್ಲ. ಈತನ್ಮಧ್ಯೆ ಇದೀಗ ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಅಂಬರೀಷ್ ಅವರ ಮುಂದಿನ ನಡೆ ಏನಾಗಿರಬಹುದು? ಈ ಕುತೂಹಲ ಕೇಳಿಸ್ತಾ ಇದೆ, ಏನ್ ಹೇಳ್ತೀರಾ? ಏನಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಿ ಸಂಪರ್ಕ ಕಡಿತಗೊಂಡಿದೆ. ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೀವಿ ಅಂಬರೀಷ್ ಅವರ ಮುಂದಿನ ನಡೆ ಏನಾಗಿರ್ಬೋದು. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಪ್ರಶ್ನಾರ್ಥಕವಾಗಿ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರು ಮಂಡ್ಯದಿಂದ ಈಗಾಗಲೇ ಅವರಿಗೆ ಟಿಕೆಟ್ ಸಿಕ್ಕಿದೆ, ಆದ್ರೆ ಮಂಡ್ಯದತ್ತ ಅವರು ದಾಪುಗಾಲಿಡ್ತಾ ಇಲ್ಲ. ಮಂಡ್ಯದಲ್ಲಿ ಅವರು ಯಾವುದೇ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾ ಇಲ್ಲ, ಬೆಂಗಳೂರಿನಲ್ಲೇ ಇದ್ದಾರೆ. ಇನ್ನು ಬಿ ಫಾರಂ ಅನ್ನ ಪಡೆದುಕೊಳ್ಬೇಕಾಗಿತ್ತು, ಆದ್ರೆ ಅದಕ್ಕೂ ಸಹ ಅವರು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ ಅನ್ನೋಂಥ ಇನ್ಫಾರ್ಮೇಶನ್ ಸಹ ಸಿಗ್ತಾ ಇದೆ. ಈಗ ಮತ್ತೆ ನಮ್ಮ ಕರೆಸ್ಪಾಂಡೆಂಟ್ ಮೋಹನ್ ರಾಜು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೋಹನ್ ರಾಜು, ಮುಂದುವರಿಸಿ. ಖಂಡಿತವಾಗ್ಲೂ ಶಿವಶಂಕರ್, ಏನಂದ್ರೆ ಪಕ್ಷದಿಂದ ಟಿಕೆಟ್ ಘೋಷಣೆ ಆಗಿ ಒಂದು ವಾರ ಆಗ್ತಾ ಬರ್ತಾ ಇದೆ. ಆದ್ರೆ ಏನು ಕಾಂಗ್ರೆಸ್ ಪಕ್ಷದ ಒಂದು ಟಿಕೆಟ್ ಅನ್ನ ಪಡೆಯೋದಕ್ಕೆ ಅಂಬರೀಷ್ ಅವರು ಶಾಸಕರಾದಂತ ಅಂಬರೀಷ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿ, ಆದ್ರೂ ಕೂಡ ಹೈಕಮಾಂಡ್ ಅಂಬರೀಷ್ ಅವರಿಗೆ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡುತ್ತೆ, ಪಡೆಯೋದಿಲ್ಲ. ಆಗ ಕಾಂಗ್ರೆಸ್ ಪಕ್ಷ ಸಂಪರ್ಕ ಸಾಧ್ಯವಾಗ್ತಲ್ಲ ವೀಕ್ಷಕರೇ. ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ ಅಂಬರೀಷ್ ಅವರು ಏನ್ ಮಾಡ್ತಾರೆ ಮುಂದೆ. ಅವರ ಆಪ್ತರಾಗಿರ್ತಕ್ಕಂಥ ಅಮರಾವತಿ ಚಂದ್ರಶೇಖರ್ಗೆ ಏನಾದ್ರೂ ಅವಕಾಶವನ್ನ ಮಾಡಿಕೊಡ್ತಾರಾ? ಆ ಒಂದು ಬಿ ಫಾರಂ ಅನ್ನ ಅವ್ರಿಗೆ ಹಸ್ತಾಂತರಿಸ್ತಾರಾ? ಗೊತ್ತಿಲ್ಲ. ಅಂಬರೀಷ್ ಅವರ ನಡೆ ಇನ್ನೂ ನಿಗೂಢವಾಗಿ ಇರ್ತಕ್ಕಂಥದ್ದು. ಟಿಕೆಟ್ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಲಾಬಿಯನ್ನು ನಡೆಸಿರ್ಲಿಲ್ಲ. ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಮನೆ ಬಾಗಿಲಿಗೆ ಬರುತ್ತಪ್ಪ ಟಿಕೆಟ್, ನಾನು ಯಾಕೆ ಯೋಚನೆ ಮಾಡಬೇಕು ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಬಿ ಫಾರಂ ಅನ್ನ ಅವರ ಮನೆ ಬಾಗಿಲಿಗೆ ಕಳಿಸಿಕೊಡುವಂಥ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು, ಕಾಂಗ್ರೆಸ್ ನಾಯಕರು ಮಾಡಿದ್ರು, ಕೆಪಿಸಿಸಿ ಮಾಡಿತ್ತು. ಆದ್ರೆ ಈಗಲೂ ಸಹ ಅಂಬರೀಷ್ ಅವರಲ್ಲಿ ಇಂಟ್ರೆಸ್ಟ್ ಕಂಡು ಬರ್ತಾ ಇಲ್ಲ, ಉತ್ಸಾಹ ಕಂಡು ಬರ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಪ್ರಚಾರವನ್ನಾದ್ರೂ ಮಾಡ್ತಾ ಇದ್ದಾರಾ ಕ್ಷೇತ್ರದಲ್ಲಿ ಅಂತ ನೋಡೋದಾದ್ರೆ ಪ್ರಚಾರದಲ್ಲಿ ಅವರು ಕಾಣ ಸಿಗ್ತಾ ಇಲ್ಲ. ಹಾಗಾದ್ರೆ ಈ ಬಾರಿ ಅವರು ನಿಜಕ್ಕೂ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾರಾ? ಒಂದು ಕಡೆ ಅವರಿಗೆ ಸೋಲಿನ ಭೀತಿ ಏನಾದರೂ ಎದುರಾಗಿದೆಯಾ, ಅಥವಾ ಅನಾರೋಗ್ಯದ ನಿಮಿತ್ತ ನಾನು ಮುಂದೆ ಕಂಟೆಸ್ಟ್ ಮಾಡೋದು ಬೇಡ ಅನ್ನೋಂಥ ಒಂದು ಅಭಿಪ್ರಾಯಕ್ಕೆ ಏನಾದರೂ ಅವರು ಬಂದಿದ್ದಾರಾ? ಗೊತ್ತಿಲ್ಲ. ಆದ್ರೆ ಈಗ ಬರ್ತಾರಂತ ಇನ್ಫಾರ್ಮೇಶನ್ ಪ್ರಕಾರ ಅವರು ತಮ್ಮ ಆಪ್ತರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ನನಗೆ ಮತ ಬೀಳುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಆಪ್ತರ ಬಳಿ ಕೇಳ್ತಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನಮ್ಮ ಕರೆಸ್ಪಾಂಡೆಂಟ್ ಮೋಹನ್ ರಾಜು ಈಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೋಹನ್ ರಾಜು, ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ಶಿವಶಂಕರ್, ಏನಂದ್ರೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಘೋಷಣೆ ಒಂದು ವಾರ ಕಳೆದ್ರು ಕೂಡ ಅಂಬರೀಷ್ ಅವರು ಒಂದು ಏನು ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಜೊತೆಗೆ ಒಂದು ಟಿಕೆಟ್ ಅನ್ನ ಪಡೆಯೋದಕ್ಕೆ ಅರ್ಜಿ ಕೂಡ ಆಗ್ತಿರೋದಿಲ್ಲ. ಜೊತೆಗೆ ಏನು ಒಂದು ನಿವಾಸಕ್ಕೆ ತೆರಳಿ ಒಂದು ಬಿ ಫಾರಂ ಅನ್ನ ಕೊಟ್ಟು ಬರ್ತಾರೆ, ಆದ್ರೆ ಕ್ಷೇತ್ರಕ್ಕೆ ಬರ್ತಾ ಇಲ್ಲ. ಆದ್ರೆ ಇವರಿಗೆ ಒಂದು 4-5 ವರ್ಷ ಅವ್ರನ್ನ
ತಾಂತ್ರಿಕ ದೋಷ ಇರ್ಬೋದು ಅನ್ಸುತ್ತೆ, ಹಾಗಾಗಿ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ವೀಕ್ಷಕರೇ, ಅಂಬರೀಷ್ ಅವರಿಗೆ ಸೋಲಿನ ಭೀತಿ ಏನಾದರೂ ಕಾಡ್ತಾ ಇದೆಯಾ, ಅದಕ್ಕೋಸ್ಕರನೇ ಈ ರೀತಿಯಾಗಿ ನಡೆದುಕೊಳ್ತಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವ್ರಿಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಇದ್ದಂಥ ಇಂಟ್ರೆಸ್ಟ್ ಈ ಬಾರಿ ಕಂಡು ಬರ್ತಾ ಇಲ್ಲ. ಅನಾರೋಗ್ಯ ಪೀಡಿತರಾಗಿದ್ರು ಕಳೆದ ಬಾರಿ, ಹಾಗಾಗಿ ಬಹುಶಃ ಅದರಿಂದಲೇ ಅವ್ರು ಏನಾದರೂ ದೂರ ಸರಿಯುವಂಥ ನಿರ್ಧಾರವನ್ನು ಏನಾದರೂ ಕೈಗೊಳ್ತಾರಾ ಅನ್ನೋಂಥ ಒಂದು ಪ್ರಶ್ನೆ ಸಹ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ.